ಕುಮಾರ ಪ್ರಿನ್ಸಿಪಲ್ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಾನು ವೀಕ್ಷಕರ ಮೇರೆಗೆ ನನ್ನ ಹಿತೈಷಿಗಳ ಒತ್ತಾಯದ ಮೇರೆಗೆ ನಾಳೆ ಬರುವಂಥ ಆಗಸ್ಟ್ 15ರ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು 2-3 ನಿಮಿಷ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾದರೆ ಸ್ವಾತಂತ್ರ್ಯ ಅಂದರೆ ಏನು? ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಅರಿವನ್ನು ಮೂಡಿಸ್ತಕ್ಕಂಥದ್ದು ಹೇಗೆ? ನಿಜವಾದ ಸ್ವಾತಂತ್ರ್ಯದ ಅರ್ಥ ಏನು? ನಮ್ಮ ಪೋಷಕರು ಸ್ವಾತಂತ್ರ್ಯದ ಬಗ್ಗೆ ಯಾವ ಅರಿವನ್ನು ಇಟ್ಕೋಬೇಕು, ಮತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ನಾಯಕರು ಸ್ವಾತಂತ್ರ್ಯವನ್ನು ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಸ್ವಾತಂತ್ರ್ಯದ ಪದದ ಅರ್ಥ ಬಹಳ ವಿಶಾಲವಾದದ್ದು. ಇದನ್ನು ಅಷ್ಟೇ ಪ್ರಮಾಣದಲ್ಲಿ ಸಂಕೀರ್ಣ ಸಹಗೊಳಿಸ್ಬೋದು. ನಮಗೆ ವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಹೀಗೆ ಬೇರೆ ಬೇರೆ ವಿಧದಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ನಮಗೆ ಒಟ್ಟಾರೆಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥದ್ದು ಎಲ್ಲ ಮೂಲಗಳನ್ನು ಅನುಸರಣೆ ಮಾಡಿಕೊಂಡು, ಎಲ್ಲ ಅಂಶಗಳನ್ನು ಅನುಸರಣೆ ಮಾಡಿಕೊಂಡು ಸುಮಾರು 300 ವರ್ಷಗಳ ಕಾಲ ನಮ್ಮನ್ನು ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂಥ ಬ್ರಿಟಿಷರು 1947ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನಮಗೆ ಬಿಡುಗಡೆಯನ್ನು ಮಾಡ್ತಾರೆ. ಹಾಗಾದರೆ ಸ್ವಾತಂತ್ರ್ಯ ಅಂದರೆ ಏನು? ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಬ್ರಿಟಿಷರಿಂದ, ಪರಕೀಯರಿಂದ ನಮ್ಮ ದೇಶ ಬಿಡುಗಡೆ ಆಯಿತು, ಇದನ್ನು ನಾವು ಸ್ವಾತಂತ್ರ್ಯ ಅಂತ ತಿಳ್ಕೊಂಡಿದ್ದೀವಿ. ನಿಜವಾದ ಸ್ವಾತಂತ್ರ್ಯ ಅಂದರೆ ಭಾರತೀಯನು, ಭಾರತದ ಪ್ರಜೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಂತ ಆಯ್ಕೆ ನಿಜವಾದ ಸ್ವಾತಂತ್ರ್ಯ. ಈ ಸ್ವಂತ ಆಯ್ಕೆ ನಮ್ಮ ಸಂವಿಧಾನಕ್ಕೆ, ಜನರ ಹಿತಕ್ಕೆ, ಕಾನೂನಿಗೆ, ಕಾಯಿದೆಗೆ, ಕಟ್ಟಳೆಗೆ ಯಾವುದೇ ರೀತಿಯಾದಂತಹ ಧಕ್ಕೆಯನ್ನು, ಕುಂದನ್ನು ಉಂಟು ಮಾಡಬಾರದು. ಭಾರತದ ಪ್ರತಿಯೊಬ್ಬ ಪ್ರಜೆಯ ಯಾವುದೇ ವಿಚಾರದ ಆಯ್ಕೆ ನಮ್ಮ ಕಾನೂನಿಗೆ, ಕಟ್ಟಳೆಗೆ, ಆ ಕಟ್ಟಳೆಗೆ ಕುಂದುಕೊರತೆಯನ್ನು ಮತ್ತು ನಮ್ಮ ನೇಮಕ್ಕೆ, ಪ್ರಜಾಪ್ರಭುತ್ವದ ತತ್ವದ ನೀತಿ ನಿಯಮಗಳಿಗೆ, ಏನು ನೀತಿಶಾಸ್ತ್ರ ಇದೆ, ನೀತಿ ತತ್ವ ಇದೆ, ಕಾನೂನಿದೆ, ಈ ಕಾನೂನನ್ನು ವಿರೂಪಗೊಳಿಸ್ತಕ್ಕಂಥ, ಅದರ ಸಹಜವಾದಂತಹ ಫ್ರೇಮ್ ವರ್ಕನ್ನು ಯಾವ ಭಾಗದಲ್ಲಾದರೂ ವ್ಯತ್ಯಾಸ ಮಾಡ್ತಕ್ಕಂತಹ ಒಂದು ಆಯ್ಕೆಯಾಗಿದ್ದರೆ ಅದು ನಿಜವಾದ ವ್ಯಕ್ತಿ ಮತ್ತು ಸ್ವಾತಂತ್ರ್ಯದ ಆಯ್ಕೆಯಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಿಜವಾದ ಸ್ವಾತಂತ್ರ್ಯವನ್ನು ನೀಡಬೇಕು. ತರಗತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ನೀಡ್ತಾ ಇಲ್ಲ, ಬಂಧನವನ್ನು ಉಂಟು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಈಗಂತೂ SSLC ವಿದ್ಯಾರ್ಥಿಗಳಿಗೆ, PUC ವಿದ್ಯಾರ್ಥಿಗಳಿಗೆ ಅವರ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತಕ್ಕಂಥ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ.
ನಂತರ ಅವರು ಉದ್ಯೋಗವನ್ನು ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಾತಂತ್ರ್ಯ ಇಲ್ಲ. ಪೋಷಕರು ಸ್ವಾತಂತ್ರ್ಯದ ಅರ್ಥವನ್ನು ಮೊದಲು ಅರಿಬೇಕಾಗಿದೆ. ಪೋಷಕರ ವಿಚಾರ ಬಂದಾಗ ತಮ್ಮ ಆಯ್ಕೆಯ ಸ್ವಾತಂತ್ರ್ಯದ ವಿಚಾರವನ್ನು ವಿದ್ಯಾರ್ಥಿಗಳ ಮೇಲೆ ಏರ್ತಕ್ಕಂಥ ಒಂದು ಕೆಲಸವನ್ನು ನೋಡ್ತಾ ಇದ್ದೇವೆ. ಇನ್ನು ನಮ್ಮ ನಾಯಕರು ರಾಜಕೀಯವಾಗಿ ಸಂವಿಧಾನದ ವಿಚಾರಗಳನ್ನು, ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ತ್ಯಜಿಸಿ ತಮ್ಮದೇ ಆದಂತಹ ಬೈಲೆಗಳ ಮೂಲಕ, ತಮ್ಮದೇ ಆದಂತಹ ಕಟ್ಟುನಿಟ್ಟುಗಳು ಮತ್ತು ಕಾಯ್ದೆಗಳನ್ನು ರೂಪಿಸಿಕೊಂಡು ನಮ್ಮನ್ನು ಆಡಳಿತ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯದ ವಿಚಾರಧಾರೆಗಳನ್ನು ಮನನ ಮಾಡಿಕೊಳ್ಳದೆ ಓದಿ ಅದನ್ನು ಗಾಳಿಗೆ ತೂರಿ ನೈಜತೆಯನ್ನು ಬಿಟ್ಟು ಅಸಹಜವಾದಂತಹ ವಿಚಾರಧಾರೆಗಳನ್ನು ನಮ್ಮ ಸಮಾಜಕ್ಕೆ ನೀಡುವುದರ ಮೂಲಕ ಸ್ವಾತಂತ್ರ್ಯದ ಅರ್ಥವನ್ನು ಭಗ್ನಗೊಳಿಸ್ತಾ ಇದ್ದಾರೆ. ಇವತ್ತಿಗೂ ಸಹ ಜನನಾಯಕರ ಮಾತುಗಳನ್ನು ಕೇಳಿದರೆ ನಮಗೆ ರಾಜಕೀಯವಾಗಿ ಪ್ರವೇಶ ನೀಡಿದಂಥ ಅರಿಸ್ಟಾಟಲ್, ಸಾಕ್ರೆಟಿಸ್, ಕಾರ್ಲ್ ಮಾರ್ಕ್ಸ್ ಇಂತಹ ವ್ಯಕ್ತಿಗಳ ವಿಚಾರಧಾರೆಗಳು ವ್ಯವಸ್ಥಿತವಾಗಿ ವಿರುದ್ಧ ದಿಕ್ಕಿನಲ್ಲಿ ಇಂದು ನಡೀತಾ ಇರೋದನ್ನು ನಾವು ಕಾಣ್ತೇವೆ. ಹೇಳಿಕೆಗಳನ್ನು ಗಮನಿಸಿದಾಗ, ಅವರ ತರುವಂತಹ ನೀತಿ ನಿಯಮಗಳನ್ನು ಗಮನಿಸಿದಾಗ, ಆ ನೀತಿ ನಿಯಮಗಳನ್ನು ಅನುಷ್ಠಾನಗೊಳಿಸುವಂತಹ ಸಮಯದಲ್ಲಿ ಆಗ್ತಕ್ಕಂಥ ಅಸಮಾನತೆ, ಅಸಮಂಜಸತೆ, ಅಸಮನ್ಯಾಯ, ಅಸಮ ತೀರ್ಪು ಇವುಗಳೆಲ್ಲವೂ ಸಹ ಇವತ್ತು ನಿಜವಾದ ಸ್ವಾತಂತ್ರ್ಯದ ಸ್ವೇಚ್ಛಾಚಾರ ಆಗಿರೋದನ್ನು ನಾವು ಕಾಣ್ತೇವೆ. ಆದ್ದರಿಂದ ನನ್ನ ಪ್ರಕಾರ ಈ ಸ್ವಾತಂತ್ರ್ಯದ ವಿಚಾರವನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಬೇಕಾದ್ರೆ ನಾವು ಹೇಗೆ ಒಂದು ಸರ್ಕಾರದ ವಿಧಾನ, ಬದುಕು, ಜೀವನ ಇದನ್ನೆಲ್ಲ ಪಠ್ಯದಲ್ಲಿ ಅಳವಡಿಸುವಂತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು, ಏಕೆಂದರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಅಷ್ಟು ಸುಲಭವಾಗಿ ಏನು ಸಿಕ್ಕಿಲ್ಲ. ಇದಕ್ಕೆ ಲಕ್ಷ ಲಕ್ಷ ಜನರ ಜೀವನದ ಬಲಿದಾನ, ಪ್ರಾಣದ ಬಲಿದಾನ, ತಮ್ಮ ರಕ್ತವನ್ನೇ ಕೊಟ್ಟಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಬಹುತೇಕ ನಾವು ಭಾಳಷ್ಟು ಜನರನ್ನು ನೆನೆಸ್ಕೋಬೇಕಾಗುತ್ತೆ. 1857ರಲ್ಲಿ ಒಂದು ಹತ್ತಿದಂಥ ಒಂದು ಸಣ್ಣ ಕಿಡಿ ಇಡೀ ಭಾರತದ ಉದ್ದಗಲಕ್ಕೂ ಭಾರತದ ಪೂರ್ಣ ಪ್ರಮಾಣದ ಜನರ ಮನಸ್ಸಿನಲ್ಲಿ ಬರುವಂತೆ ಮಾಡಿದಂಥ ಏನು ಒಬ್ಬ ಸೈನಿಕ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಆ ಅರ್ಥವನ್ನು ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ, ಪೋಷಕರಿಗೆ, ನಾಯಕರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡುವಲ್ಲಿ ವಿಫಲರಾಗಿದ್ದೇವೆ. ಅಲ್ಲಿಂದ ಆದಂಥದ್ದು 1947ರವರೆಗೂ ಸಹ ನಡೆಯುತ್ತೆ. ಆ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಮಹನೀಯರು, ಮಹಾನ್ ವ್ಯಕ್ತಿಗಳು, ಶಿಕ್ಷಣ ತಜ್ಞರು, ತತ್ವಜ್ಞಾನಿಗಳು, ಚಿಂತಕರು, ವಿದ್ವಾಂಸರು, ಬುದ್ಧಿಜೀವಿಗಳು, ನ್ಯಾಯವಾದಿಗಳು ಎಲ್ಲರೂ ಸಹ ಹೋರಾಟದ ಮುನ್ನೆಲೆಯಲ್ಲಿ ಬರ್ತಾರೆ. ಇವತ್ತು ಹೋರಾಟ ಎನ್ನುವಂತಹ ಪದವೂ ಸಹ ತನ್ನ ರೂಪವನ್ನು ಬದಲಾಯಿಸ್ಕೊಂಡ್ಬಿಟ್ಟಿದೆ. ಹೋರಾಟದ ಹಾದಿ, ಹೋರಾಟದ ದಿಕ್ಕು, ಹೋರಾಟವನ್ನು ರೂಪಿಸುವಂಥ ಒಂದು ಪ್ಲ್ಯಾನು ಮತ್ತು ಹೋರಾಟದ ಫಲಿತಾಂಶ ಇವೆಲ್ಲವೂ ಸಹ ಅನರ್ಥವಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಕಾರಣದಿಂದ ನಾವು ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯದ ವಿಚಾರವನ್ನು ಪೂರ್ಣ ಪ್ರಮಾಣದಲ್ಲಿ ಸಹಜ ಸ್ಥಿತಿಗೆ ತರಬೇಕು ಅಂದರೆ ನಮ್ಮ ಪೂರ್ವಿಕರು ಕೊಟ್ಟಂತಹ ಸ್ವಾತಂತ್ರ್ಯದ ಕೊಡುಗೆಯನ್ನು ಭದ್ರಗೊಳಿಸಬೇಕು ಅಂತಂದರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹೇಗೆ ಬೆಳೆಸಬೇಕು, ಆ ವ್ಯಕ್ತಿ ಸ್ವಾತಂತ್ರ್ಯ ಬೆಳೆದ ನಂತರ ನಮ್ಮ ಸಮಾಜಕ್ಕೆ ಬಂದಾಗ ಅದು ಹೇಗೆ ವಿನಿಯೋಗ ಆಗಬೇಕು, ವಿನಿಯೋಗದ ನಂತರ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಹೇಗೆ, ಅನುಷ್ಠಾನಗೊಳಿಸಿದ ನಂತರ ಅದರ ಪ್ರತಿಫಲ ಹೇಗೆ ಬರುತ್ತೆ. ಇವತ್ತು ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಏನಾಗ್ತಾನೆ ಅಂದರೆ ಡಿಪೆಂಡ್, ಸ್ವಾತಂತ್ರ್ಯ ಇಲ್ಲ, ತನ್ನ ಆಯ್ಕೆ ಇಲ್ಲ. ಯಾಕೆ? ಅವನಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ನಾನು ಯಾವ ಉದ್ಯೋಗವನ್ನು ಆಯ್ಕೆ ಮಾಡಬೇಕು,
ನನ್ನ ಕುಟುಂಬವನ್ನು ಹೇಗೆ ನಡೆಸಬೇಕು, ನಾನು ಯಾವ ಒಂದು ವ್ಯಾಪಾರವನ್ನು ಮಾಡಬೇಕು, ನಾನು ಯಾವ ಊರಿನಲ್ಲಿ ಬದುಕಬೇಕು, ಹೇಗೆ ಬದುಕಬೇಕು, ಯಾರ ಜೊತೆಗೆ ಬದುಕಬೇಕು, ಯಾವ ಧರ್ಮದ ವಿಚಾರ ಬಂದಾಗ ಯಾವ ಧರ್ಮದಲ್ಲಿ ಬದುಕಬೇಕು, ನಾನು ಯಾವ ಭಾಷೆಗಳನ್ನು ಕಲಿಯಬೇಕು, ಹೀಗೆ ಎಲ್ಲದರಲ್ಲೂ ಸಹ ಆತನಿಗೆ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕು. ಎಲ್ಲವೂ ಸಹ ನಮಗೇನಾಗಿದೆ ಅಂದರೆ ಅವಲಂಬಿತವಾಗಿದೆ. ಸೊ ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಅರ್ಥವನ್ನು ನಾವು ಅರ್ಥೈಸುವಲ್ಲಿ ವಿಫಲರಾಗಿದ್ದೇವೆ. ಆ ಕಾರಣದಿಂದ ನಮ್ಮ ಪೂರ್ವಿಕರು ನಿಜವಾದ ಸ್ವಾತಂತ್ರ್ಯದ ಏನು ಕೊಟ್ಟಿದ್ದಾರೆ ಅದನ್ನು ತಿಳಿಸುವಲ್ಲಿ ವಿಫಲರಾಗಿದ್ದೇವೆ. ಇನ್ನು ಮುಂದೆ ಆದರೂ ಸಹ ನಾವು ಈ ಒಂದು ವಿವರಣೆಯನ್ನು ಮತ್ತು ನೀಡುವಂತಹ ಹೇಳಿಕೆಗಳನ್ನು ಬದಲಾಯಿಸಿ ಯುವ ಜನತೆಗೆ, ಹೊಸ ಪೀಳಿಗೆಗೆ ನಿಜವಾದ ಅರ್ಥವನ್ನು ತಿಳಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಸ್ವಾತಂತ್ರ್ಯದ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತೆ, ಬೇರೆ ಬೇರೆ ಚಿಂತನೆಗಳನ್ನು ಮಾಡಬೇಕಾಗುತ್ತೆ. ಮತ್ತು ದಿನಗಳು ಮತ್ತು ಕಾಲ ಬದಲಾಗಿದೆ. ಬದಲಾದಂಥ ಕಾಲಕ್ಕೆ ನಮ್ಮ ಆಲೋಚನಾ ಕ್ರಮವನ್ನು ಸಹ ನಾವು ಬದಲಾಯಿಸ್ಕೋಬೇಕಾಗಿದೆ. ಆದ್ದರಿಂದ ಇವತ್ತೇನು ನಮ್ಮ ಭಾರತೀಯರಲ್ಲಿ ನಿಜವಾದಂತಹ ಸ್ವಾತಂತ್ರ್ಯದ ಅರ್ಥ ಹೋಗಿ ಸ್ವೇಚ್ಛಾಚಾರ ಆಗಿದೆ. ಉದಾಹರಣೆಗೆ ಭಾಳಷ್ಟು ಎಲ್ಲದರಲ್ಲೂ ನಾನು ಮಾತಾಡ್ತಕ್ಕಂಥದ್ದು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅಧಿಕಾರಿಗಳು ಅಷ್ಟೇ. ಆಡಳಿತ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಬ್ಬ ಅಧಿಕಾರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ, ಅದು ಕಾನೂನಿನ ಪ್ರಕಾರ ಬಂದಿರುತ್ತೆ. ಆ ಅಧಿಕಾರಿ ಏನು ಮಾಡ್ತಾನೆ, ಕನ್ಸ್ಯೂಮರ್ಸ್ಗೆ ಇಟ್ ಮೀನ್ಸ್ ಅವನು ನೀಡುವಂತಹ ಏನು ಸೇವೆ ಇದೆ, ಸರ್ವಿಸ್, ಆ ಸರ್ವಿಸು ಸೊಸೈಟಿಗೆ ಬರಬೇಕು. ಸೊಸೈಟಿ ಜನಗಳನ್ನು ಆತ ನಡೆಸಿಕೊಳ್ಳುವಂಥ ರೀತಿ, ಕೆಲವು ಅಧಿಕಾರಿಗಳಂತೂ ವಿಚಿತ್ರವಾದಂಥ ನಡವಳಿಕೆಗಳನ್ನು ಮಾಡ್ತಾರೆ. ಅವೆಲ್ಲವೂ ಸಹ ಸ್ವಾತಂತ್ರ್ಯದ ಅರ್ಥಹೀನವಾದಂತಹ ಸನ್ನಿವೇಶಗಳು ಮತ್ತು ಕ್ರಿಯೆಗಳು. ಹಾಗಾಗಿ ನಾವು ಇಡೀ ವ್ಯವಸ್ಥೆಯ ಒಳಗೆ ಸ್ವಾತಂತ್ರ್ಯದ ಅರ್ಥವನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದೇ ನಮ್ಮ ಕೆಲಸ. ಅದನ್ನು ಬೇರೆ ರೀತಿಯಲ್ಲಿ ರೂಪಿಸಿ ಅದನ್ನು ಮನನ ಮಾಡಬೇಕು. ಅದೊಂದು ವ್ಯಕ್ತಿ ಹೇಗೆ ತಾನು ಬದುಕಬೇಕು ಎನ್ನುವಂಥ ಒಂದು ಆಶಾ ಭಾವನೆ ಅವನಲ್ಲಿ ಒಂದು ಆಸಕ್ತಿಯಿಂದ ಬರುತ್ತೋ ಹಾಗೆ ಈ ಸ್ವಾತಂತ್ರ್ಯದ ಅರ್ಥವನ್ನು ತಿಳಿಸಿ ಸ್ವಾತಂತ್ರ್ಯವನ್ನು ಹೇಗೆ ಬಳಸಬೇಕು ನಾನು ಅಂತಕ್ಕಂಥದ್ದನ್ನ ರಕ್ತಗತ ಮಾಡಬೇಕು ಅಂತಕ್ಕಂಥದ್ದು ಒಂದು ಅತ್ಯಂತ ಅದ್ಭುತವಾದಂಥ ಒಂದು ಚಿಂತನಾ ಕ್ರಮ. ಇದನ್ನು ಅನುಷ್ಠಾನಗೊಳಿಸಬೇಕು. ನೀವು ಎಲ್ಲ ಸೇರಿ ಇವತ್ತಿನಿಂದ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಪ್ರಯತ್ನ ಮಾಡುವ. ಆ ಪ್ರಯತ್ನದಲ್ಲಿ ನಮ್ಮೆಲ್ಲರಿಗೂ ಭಾರತ ಮಾತೆ ಮತ್ತು ನಮ್ಮ ಪೂರ್ವಿಕರಾದಂತಹ ಏನು ನಮ್ಮ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬುನಾದಿಯನ್ನು ಹಾಕೊಟ್ಟಂಥ ಮಂಗಲ್ ಪಾಂಡೆಯಿಂದ ಹಿಡಿದು ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾವ್ ಬಹದ್ದೂರ್ ಶಾ, ಇಂತಹ ವ್ಯಕ್ತಿಗಳು, ಮತ್ತು ಭಗತ್ ಸಿಂಗ್ ಅಂತವರು, ಆಜಾದ್ ಚಂದ್ರಶೇಖರ್ ಅಂತವರು, ದೇವಗುರು ಅಂತವರು, ಇಂಥವ್ರನ್ನ ನೆನೆಸ್ತಾ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೋರಾಟ ಮಾಡಿದಂಥ ಎಲ್ಲ ನಾಯಕರನ್ನು ನಾವು ಈ ಸಮಯದಲ್ಲಿ ನೆನಪಿಸ್ಕೊಳ್ತಾ ಈ ಒಂದು ಕೆಲಸವನ್ನು ಮುಂದುವರಿಸೋಣ. ಅದಕ್ಕೆ ಭಾರತ ಮಾತೆಯ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ವಿಡಿಯೋನ ಕೊನೆಗಾಣಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.